ದೂರ 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 ಸಾಗಲಿ ಯೇಸುವಲ್ಲಿ ಸೇರುವೆ ದೂರ ದೂರ ಸಾಗುವೆ ಯೇಸುವಲ್ಲಿ ಸೇರುವೆ ದೂರ 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 ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಪರಲೋಕ ನಾನು ಸೇರುವೆ, ಪವಿತ್ರನಾಗಿ ಸ್ತೋತ್ರಿಸುವೆ. ಪರಲೋಕ ನಾನು ಸೇರುವೆ, ಪವಿತ್ರನಾಗಿ ಸ್ತೋತ್ರಿಸುವೆ. ಪರಿಶುದ್ಧ ದೂತರೊಂದಿಗೆ ಜಯಗೀತೆಯನ್ನು ಹಾಡುವೆ. ಪರಿಶುದ್ಧ ದೂತರೊಂದಿಗೆ ಜಯಗೀತೆಯನ್ನು ಹಾಡುವೆ. ದೂರ 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 ದೂರ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯ ಭಾಗವು ವಿಮೋಚನಾ ಕಾಂಡ 27ನೇ ಅಧ್ಯಾಯ 14ರಿಂದ 16 ವಚನಗಳನ್ನು ಓದಿಕೊಂಡು ಧ್ಯಾನಿಸೋಣ. ಅಲ್ಲಿ ಬಾಗಿಲಿನ 2 ಕಡೆಗಳಲ್ಲಿಯೂ 15 ಮೊಳ ಉದ್ದವಾದ ತೆರೆಗಳು, ಅವುಗಳಿಗೆ 3 ಕಂಬಗಳು, 3 ಗದ್ದಿಗೆ ಕಲ್ಲುಗಳು ಇರಬೇಕು. ಅಂಗಳದ ಬಾಗಲಲ್ಲೇ 20 ಮೊಳದ ಪರದೆಯು ಇರಬೇಕು. ಅದನ್ನು ಹುರಿನಾರಿನ ಬಟ್ಟೆಯಲ್ಲಿ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದ ಬೂಟೆದಾರಿ ಕೆಲಸದವರ ಕೈಯಿಂದ ಮಾಡಿಸಬೇಕು. ಬಾಗಿಲಿಗೆ 4 ಕಂಬಗಳು, 4 ಗದ್ದಿಗೆ ಕಲ್ಲುಗಳು ಇರಬೇಕು. ದೇವರು ಈ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮನ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮವನ್ನು ಅನುದಿನವೂ ಆಲಿಸುತ್ತಿರುವ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಅತಿಶಯವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಪ್ರಿಯರೇ, ಇಲ್ಲಿವರೆಗೂ ನಾವು ದೇವದರ್ಶನ ಗುಡಾರದ ಕುರಿತು ಧ್ಯಾನ ಮಾಡುತ್ತಾ, ಕಳೆದ ವಾರದಲ್ಲಿ ದೇವದರ್ಶನ ಗುಡಾರದ ಸುತ್ತಲೂ ಹಾಕಿರುವ ಪರದೆಯ ಕುರಿತು ಆಲೋಚನೆ ಮಾಡುತ್ತಾ ಅದರಲ್ಲಿರುವ ಅನೇಕ ಆತ್ಮಿಕ ಸತ್ಯಾಂಶಗಳನ್ನು ಕಲಿಯುತ್ತಾ ಬಂದಿರುತ್ತೇವೆ. ಈ ದಿನ ದೇವದರ್ಶನ ಗುಡಾರದ ಅಂಗಳದ ಪ್ರವೇಶ ದ್ವಾರದ ಕುರಿತು ಆಲೋಚನೆ ಮಾಡುತ್ತಾ ಅದರಲ್ಲಿರುವ ಆತ್ಮಿಕ ಸತ್ಯಾಂಶಗಳನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಈ ಅಂಗಳದ ಪ್ರವೇಶ ದ್ವಾರದಲ್ಲಿ 5 ಆತ್ಮಿಕ ಸತ್ಯಾಂಶಗಳನ್ನು ನಾವು ಕಲಿಯುವಂತವರಾಗಿದ್ದೇವೆ. ಮೊದಲನೇದಾಗಿ ಪ್ರಿಯರೇ, ಈ ದೇವದರ್ಶನ ಗುಡಾರದ ಅಂಗಳವನ್ನು ಪ್ರವೇಶಿಸುವುದಕ್ಕೆ ಒಂದೇ ಒಂದು ಪ್ರವೇಶ ದ್ವಾರ ಇರುವುದನ್ನ ವಿಮೋಚನ ಕಾಂಡ ಪುಸ್ತಕ 27ನೇ ಅಧ್ಯಾಯ 16ನೇ ವಚನದಲ್ಲಿ ವಿವರಿಸಿರುವಂಥದ್ದನ್ನ ಕಾಣುವಂಥವರಾಗಿದ್ದೇವೆ. ಈ ದ್ವಾರವನ್ನು ಹೊರತುಪಡಿಸಿದರೆ ದೇವದರ್ಶನ ಗುಡಾರದ ಅಂಗಳವನ್ನು ಪ್ರವೇಶಿಸುವುದಕ್ಕೆ ಬೇರೆ ಯಾವ ದ್ವಾರವೂ ಇರುವುದಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಆತನು ತಾನೇ ಈ ಪ್ರವೇಶ ದ್ವಾರದ ಕುರಿತು ಆತ್ಮಿಕ ಸತ್ಯಾಂಶವನ್ನು ತಿಳಿಸಿರುವನು. ಅದೇನೆಂದರೆ, ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಒಂದು ವೇಳೆ ಗಮನಿಸುವುದಾದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿರುವ ಮಾತು, ನಾನೇ ಆ ಬಾಗಲು ಎಂಬುದಾಗಿ. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಪ್ರವೇಶಿಸುವುದಾದರೆ ಅವನು ಸುರಕ್ಷಿತನಾಗಿರುವನು, ರಕ್ಷಣೆ ಹೊಂದುವನು ಎಂಬುದಾಗಿ ತಿಳಿಸಿರುವನು. ಮತ್ತು ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾವನೂ ತಂದೆಯ ಬಳಿಗೆ ಬರಲಾರನು ಎಂಬುದಾಗಿ ತಿಳಿಸಿರುವನು. ಆದುದರಿಂದ ದೇವರ ಬಳಿಗೆ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವುದಕ್ಕೆ ಒಂದೇ ಒಂದು ಬಾಗಿಲು, ಒಂದೇ ಒಂದು ಮಾರ್ಗ,
ಅದು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನೇ ಆಗಿದ್ದಾನೆ ಎಂಬ ಸತ್ಯವನ್ನ ಈ ಪ್ರವೇಶ ದ್ವಾರ ನಮಗೆ ತಿಳಿಯಪಡಿಸುವಂತದ್ದಾಗಿದೆ. ಇನ್ನು ಎರಡನೇದಾಗಿ, ಈ ಪ್ರವೇಶ ದ್ವಾರ ಬಹಳ ವಿಶಾಲವಾಗಿರುವುದನ್ನ ವಿಮೋಚನಕಾಂಡ ಪುಸ್ತಕ 27ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಗಮನಿಸುವಂತವರಾಗಿದ್ದೇವೆ. ಈ ಪ್ರವೇಶ ದ್ವಾರ 20 ಮೊಳ ಅಂದರೆ 40 ಅಡಿ ಅಗಲವಾಗಿತ್ತು. ಈ ವಿಶಾಲವಾದ ಪ್ರವೇಶ ದ್ವಾರದ ಮುಖಾಂತರ ಯಾರು ಬೇಕಾದರೂ ದೇವದರ್ಶನ ಗುಡಾರದ ಅಂಗಳವನ್ನ ಪ್ರವೇಶಿಸಬಹುದಾಗಿತ್ತು. ಈ ವಿಶಾಲವಾದ ಪ್ರವೇಶ ದ್ವಾರ ನಮಗೆ ಕಲಿಸಿಕೊಡುವ ಆತ್ಮಿಕ ಸತ್ಯಾಂಶವೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಬಳಿಗೆ ಬರುವವರಿಗೆ ಆತನು ವಿಶಾಲವಾದ ಬಾಗಲಾಗಿದ್ದಾನೆ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆಂಬುದಾಗಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಸರ್ವ ಜನರಿಗೂ ಕೈ ಚಾಚಿ ಕರೆಯುತ್ತಿರುವನು. ವಿದ್ಯಾವಂತರೇ ಆಗಲಿ, ಅವಿದ್ಯಾವಂತರೇ ಆಗಲಿ, ಮುಖಂಡನಾಗಲಿ, ಕಡೆಗಣಿಸಲ್ಪಟ್ಟವನಾಗಲಿ, ಬಡವನಾಗಲಿ, ಧನಿಕನಾಗಲಿ, ಯಹೂದ್ಯನಾಗಲಿ, ಅನ್ಯನಾಗಲಿ, ಹಿರಿಯನಾಗಲಿ, ಕಿರಿಯನಾಗಲಿ, ಸ್ತ್ರೀಯಾಗಲಿ, ಪುರುಷನಾಗಲಿ, ಎಲ್ಲರಿಗೂ ತನ್ನ ಬಳಿಗೆ ಬರುವುದಕ್ಕೋಸ್ಕರವಾಗಿ ಆತನು ಆಮಂತ್ರಿಸುತ್ತಿರುವನು. ಆತನು ತನ್ನ ಬಳಿಗೆ ಬರುವವರನ್ನ ತಳ್ಳಿಬಿಡುವ ದೇವರಲ್ಲ. ಆ ದಿನ ತನ್ನ ಬಳಿಗೆ ಬಂದಂಥ ಘೋರ ಪಾಪಿಯಾದ ಸ್ತ್ರೀಯನ್ನು, ತನ್ನ ಜೊತೆಯಲ್ಲಿ ಶಿಲುಬೆ ಮೇಲೆ ತೂಗಾಡಿದ ದಂಗೆಕೋರನಿಗೂ, ಕಳ್ಳನಿಗೂ, ಸಭೆಯನ್ನು ಹಿಂಸಿಸಿದ ಸೌಲನಿಗೂ, ಅನ್ಯನಾದ ಕೊರ್ನೇಲನಿಗೂ, ನೀತಿವಂತರಿಗೂ ಆತನು ತನ್ನ ಬಳಿಗೆ ಬರುವುದಕ್ಕೋಸ್ಕರವಾಗಿ ಆಮಂತ್ರಣ ಕೊಡುವಂಥದ್ದನ್ನ ಸತ್ಯವೇದದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಇನ್ನು ಮೂರನೇದಾಗಿ ಪ್ರಿಯರೇ, ಈ ಬಾಗಿಲಿಗೆ, ಪ್ರವೇಶ ದ್ವಾರಕ್ಕೆ ತಿರುಗಣಿ, ಅಗುಳಿ ಅಥವಾ ಬೀಗ ಇರಲಿಲ್ಲ. ಯಾರು ಬೇಕಾದರೂ ಯಾವಾಗ ಬೇಕಾದರೂ ಈ ದ್ವಾರದ ಮುಖಾಂತರ ಈ ದ್ವಾರದ ಮುಖಾಂತರ ದೇವದರ್ಶನ ಗುಡಾರದ ಅಂಗಳವನ್ನು ಪ್ರವೇಶಿಸಬಹುದಾಗಿತ್ತು. ಪ್ರಿಯರೇ, ಅದೇ ರೀತಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಆತನ ಮೂಲಕವಾಗಿ ರಕ್ಷಣೆಯನ್ನು ಹೊಂದುವುದಕ್ಕಾಗಿ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಆತನ ಬಳಿಗೆ ಬರಬಹುದೆನ್ನುವಂಥ ಸತ್ಯಾಂಶವನ್ನ ಈ ತೆರೆದಂಥ ಬಾಗಿಲು ನಮಗೆ ಕಲಿಸಿಕೊಡುವಂಥದ್ದಾಗಿದೆ. ಮಧ್ಯರಾತ್ರಿಯಲ್ಲಿ ತನ್ನ ಬಳಿಗೆ ಬಂದಂಥ ನಿಕೋದೇಮನಿಗೂ, ಮಠ ಮಧ್ಯಾಹ್ನದಲ್ಲಿ ತನ್ನ ಬಳಿಗೆ ಬಂದಂಥ ಸಮಾರ್ಯದ ಸ್ತ್ರೀಗೂ, ಔತಣದ ಕೂಟದಲ್ಲಿ ಭೋಜನ ಮಾಡುತ್ತಿರುವಾಗ ಬಂದಂಥ ವ್ಯಭಿಚಾರಿಣಿಯಾದ ಸ್ತ್ರೀಗೂ, ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮರಣದ ಸಂದರ್ಭದಲ್ಲೂ ತನ್ನ ಪಕ್ಕದಲ್ಲಿ ತೂಗಾಡುತ್ತಿದ್ದ ಕಳ್ಳನಿಗೂ ಆತನು ರಕ್ಷಣೆಯನ್ನ ಅನುಗ್ರಹಿಸಿರುವಂಥದ್ದನ್ನ ನಾವು ಗಮನಿಸುವಂತವರಾಗಿದ್ದೇವೆ. ಯಾವ ಸಂದರ್ಭದಲ್ಲಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸುವುದಕ್ಕೆ ಆತನು ಸದಾ ಸಿದ್ಧನಾಗಿದ್ದಾನೆ. ಪ್ರಿಯರೇ, ಒಂದಾನೊಂದು ದಿನ ಈ ಬಾಗಿಲು ಮುಚ್ಚಲ್ಪಡುತ್ತದೆ, ಅಂದರೆ ರಕ್ಷಣಾ ಕಾರ್ಯ ನಿಂತು ಹೋಗುವಂತದಾಗಿದೆ. ಆದುದರಿಂದ ಈ ಬಾಗಿಲು ಮುಚ್ಚಲ್ಪಡುವುದರೊಳಗಾಗಿ ನಾವು ರಕ್ಷಣೆ ಹೊಂದಿದವರಾಗಿ ದೇವರ ರಾಜ್ಯವನ್ನ ಪ್ರವೇಶಿಸುವಂತವರಾಗಬೇಕು. ಇನ್ನು ನಾಲ್ಕನೇದಾಗಿ, ಅಂಗಳದ ಬಾಗಿಲು ಪೂರ್ವ ದಿಕ್ಕಿನ ಕಡೆಗೆ ಮುಖ ಮಾಡಿತ್ತು ಎಂಬುದನ್ನ ವಿಮೋಚನಕಾಂಡ ಪುಸ್ತಕ 27ನೇ ಅಧ್ಯಾಯ 13ರಿಂದ 17 ವಚನಗಳಲ್ಲಿ ಕಾಣುವಂತವರಾಗಿದ್ದೇವೆ. ದೇವರು ಭೂಮಿಯ ಮೇಲೆ ನಿರ್ಮಿಸಿದ ಏದೇನ್ ತೋಟ ಕೂಡ ಪೂರ್ವ ದಿಕ್ಕಿನಲ್ಲಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ. ಪ್ರಿಯರೇ, ಈ ಪೂರ್ವ ದಿಕ್ಕು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಸೂಚಿಸುವಂತದಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪೂರ್ವ ದಿಕ್ಕಿನಲ್ಲಿ ಜನಿಸಿ ಬಂದನು. ಯೇಸು ಜನಿಸಿದಾಗ ಆತನನ್ನು ಆರಾಧಿಸುವುದಕ್ಕಾಗಿ ಪೂರ್ವ ದಿಕ್ಕಿನಿಂದ ಜ್ಞಾನಿಗಳು ಹೊರಟು ಬಂದರು. ಪ್ರಿಯರೇ, ಈ ಪೂರ್ವ ದಿಕ್ಕಿನಲ್ಲಿಯೇ ಸೂರ್ಯನು ಉದಯಿಸುವನು. ಆದುದರಿಂದ ಈ ಪೂರ್ವ ದಿಕ್ಕು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಆಗಮನವನ್ನ ಸೂಚಿಸುವಂತದಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಒಂದು ದಿನ ಈ ಲೋಕಕ್ಕೆ ನೀತಿಯ ಸೂರ್ಯನಾಗಿ ಉದಯಿಸಿ ಬರುವಾತನಾಗಿದ್ದಾನೆ. ಆದುದರಿಂದ ರಕ್ಷಣೆ ಹೊಂದಿರುವ ದೇವರ ಮಕ್ಕಳಾದಂತ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣವನ್ನ ಎದುರು ನೋಡುತ್ತಾ ಆತನ ಬರೋಣದಲ್ಲಿ ಎತ್ತಲ್ಪಡುವುದಕ್ಕಾಗಿ ನಾವು ಸಿದ್ಧರಾಗಬೇಕೆನ್ನುವಂತ ಸಂಗತಿಯನ್ನ ಈ ಪೂರ್ವ ದಿಕ್ಕಿನ ಪ್ರವೇಶ ದ್ವಾರ ನಮಗೆ ಕಲಿಸಿಕೊಡುವಂತದಾಗಿದೆ. ಇನ್ನು ಐದನೇದಾಗಿ, ಪ್ರಿಯರೇ, ಈ ಬಾಗಿಲು ಬಳಿಯಲ್ಲಿ 4 ಕಂಬಗಳಿರುವಂಥದ್ದನ್ನ ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತವರಾಗಿದ್ದೇವೆ. ಸತ್ಯವೇದದಲ್ಲಿ 4 ಎಂಬ ಸಂಖ್ಯೆ 4 ದಿಕ್ಕುಗಳನ್ನ ಸೂಚಿಸುವಂತದಾಗಿದೆ. ಆದುದರಿಂದ ಈ 4 ಕಂಬಗಳು 4 ದಿಕ್ಕಿನಲ್ಲಿರುವ ಜನರೆಲ್ಲರೂ, ಮಾನವರೆಲ್ಲರೂ ರಕ್ಷಣೆ ಹೊಂದುವುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬರಬೇಕು ಎಂಬ ಸಂಗತಿಯನ್ನ ಸಾರಿ ಸಾರಿ ಹೇಳುತ್ತೇವೆ.
ಆದುದರಿಂದ ದೇವರ ಮಕ್ಕಳಾದಂಥ ನಾವು 4 ದಿಕ್ಕುಗಳಲ್ಲಿ ಕರ್ತನಿಗಾಗಿ ಸಾಕ್ಷಿಗಳಾಗಿ ಜೀವಿಸುವುದರ ಮುಖಾಂತರ ಎಲ್ಲರನ್ನೂ ಕರ್ತನ ಬಳಿಗೆ ನಡೆಸುವಂತವರು, ರಕ್ಷಣೆಗೆ ತರುವಂತವರು ಆಗಬೇಕು ಎಂಬುದಾಗಿ ಈ ಬಾಗಿಲು ನಮಗೆ ಆತ್ಮಿಕ ಪಾಠವನ್ನ ಕಲಿಸಿಕೊಡುವಂತದಾಗಿದೆ. ದೇವರು ಈ ವಾಕ್ಯ ಭಾಗವನ್ನ ನಮ್ಮೆಲ್ಲರ ಆತ್ಮನ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಪರಲೋಕದ ಸರ್ವಶಕ್ತನಾದ ತಂದೆಯಾದ ದೇವರೇ, ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ಈ ದಿನ ದೇವದರ್ಶನ ಗುಡಾರದ ಅಂಗಳದ ಪ್ರವೇಶ ದ್ವಾರದ ಮುಖಾಂತರವಾಗಿ ನಮಗೆ ಕಲಿಸಿಕೊಟ್ಟಂತ 5 ಆತ್ಮಿಕ ಸತ್ಯಾಂಶಗಳಿಗಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಆ 5 ಆತ್ಮಿಕ ಸತ್ಯಾಂಶಗಳ ಪ್ರಕಾರ ನಮ್ಮ ಜೀವಿತಗಳನ್ನು ಕಟ್ಟಿಕೊಂಡು ನಿನ್ನ ಬರೋಣದಲ್ಲಿ ಎತ್ತಲ್ಪಡುವುದಕ್ಕೆ ನಾವೆಲ್ಲರೂ ಸಿದ್ಧರಾಗಲಿಕ್ಕಾಗುವಂತೆ ಬೇಕಾದಂತೆ ನಿನ್ನ ಕೃಪಾ ಸಹಾಯವನ್ನ ಅನುಗ್ರಹ ಮಾಡು. ಕರ್ತನೆ, ಈ ದಿನ ಭಾರತ ದೇಶವನ್ನ ನಾವು ನಿನ್ನ ಸನ್ನಿಧಿಯಲ್ಲಿ ನೆನಪಿಗೆ ತಂದುಕೊಳ್ಳುವಂತವರಾಗಿದ್ದೇವೆ. ಕರ್ತನೆ, ಭಾರತ ದೇಶದಲ್ಲಿರುವ 143 ಕೋಟಿ ಜನರಿಗಾಗಿ ಮತ್ತು 6.5 ಕೋಟಿ ಕ್ರೈಸ್ತರಿಗಾಗಿ ನಾವು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನೆ, ನಮ್ಮ ದೇಶದ ಸರ್ವ ಜನರಿಗೂ ಬೇಕಾದಂತ ಸಮಾಧಾನವನ್ನ, ಸುಕ್ಷೇಮವನ್ನ, ಆಶೀರ್ವಾದವನ್ನ ಅನುಗ್ರಹ ಮಾಡು. ಕರ್ತನೆ, ನಮ್ಮ ದೇಶದ ಮುಖ್ಯ ಪಟ್ಟಣಗಳಾಗಿರುವಂತ ದೆಹಲಿಗಾಗಿ, ಮುಂಬೈಗಾಗಿ, ಬೆಂಗಳೂರಿಗಾಗಿ, ಚೆನ್ನೈಗಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಆ ಪಟ್ಟಣಗಳ ಅಭಿವೃದ್ಧಿಗಾಗಿ, ಆ ಪಟ್ಟಣಗಳ ಸುಕ್ಷೇಮಕ್ಕಾಗಿ ನಾವು ನಿನ್ನ ಸನ್ನಿಧಿಯಲ್ಲಿ ಮೊರೆ ಇಡುತ್ತೇವೆ. ಸಹಾಯ ಮಾಡು. ಅದೇ ಪ್ರಕಾರ ನಮ್ಮ ದೇಶದ ಆದಾಯದ ಮೂಲಗಳಾಗಿರುವಂತ ವ್ಯವಸಾಯಕ್ಕಾಗಿಯೂ, ಸಣ್ಣ ಹಾಗೂ ಮಧ್ಯಮ ಉದ್ಯೋಗಗಳಿಗಾಗಿಯೂ, ದೊಡ್ಡ ದೊಡ್ಡ ಕೈಗಾರಿಕೆಗಳಿಗಾಗಿಯೂ, ವ್ಯಾಪಾರ ಮತ್ತು ವಾಣಿಜ್ಯ ಸಂಸ್ಥೆಗಳಿಗಾಗಿಯೂ ನಾವು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ದೇಶ ಸಮೃದ್ಧಿಯನ್ನು ಕಾಣಲಿಕ್ಕಾಗುವಂತೆ, ಅಭಿವೃದ್ಧಿ ಹೊಂದಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ದಯಪಾಲಿಸಿಕೊಡು. ಕರ್ತನೆ, ನಮ್ಮ ದೇಶದಲ್ಲಿ ಉತ್ತಮವಾದಂಥ ಶಿಕ್ಷಣ ಎಲ್ಲ ಮಕ್ಕಳಿಗೆ ದೊರೆಯುವಂತೆ ಮತ್ತು ಒಳ್ಳೆಯ ಆರೋಗ್ಯವನ್ನ ಎಲ್ಲರೂ ಹೊಂದಿಕೊಳ್ಳಲಿಕ್ಕಾಗುವಂತೆ ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ, ಯುವಕರ ಏಳಿಗೆಗಾಗಿ, ನಗರದ ಕೊಳಚೆ ಪ್ರದೇಶಗಳ ಅಭಿವೃದ್ಧಿಗಾಗಿ ನಾವು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಹೀಗೆ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಪಟ್ಟಣ, ನಮ್ಮ ಗ್ರಾಮಗಳು ಆಶೀರ್ವದಿಸಲ್ಪಟ್ಟು ಮಾದರಿಯ ದೇಶವಾಗಿ ಹೊರಹೊಮ್ಮುವಂತೆ ಸಹಾಯ ಮಾಡು. ರಕ್ಷಣೆ ಹೊಂದದಿರುವಂತ ಜನರು ರಕ್ಷಣೆ ಹೊಂದಿ ಸತ್ಯ ದೇವರಾದಂಥ ನಿನ್ನನ್ನ ಕಂಡುಕೊಳ್ಳಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್. ಆಕಾಶದ ಮೋಡಗಳಲ್ಲಿ ಆಕರ್ಷದಿಂಗೆತ್ತಲ್ಪಡುವೆ, ಆಕಾಶದ ಮೋಡಗಳಲ್ಲಿ ಆಕರ್ಷದಿಂಗೆತ್ತಲ್ಪಡುವೆ, ಕಣ್ರೆಪ್ಪೆ ಬಡಿಯುವುದರೊಳಗೆ ಕ್ರಿಸ್ತನ ಹಾಗೆ ನಾನಾಗುವೆ, ಕಣ್ರೆಪ್ಪೆ ಬಡಿಯುವುದರೊಳಗೆ ಕ್ರಿಸ್ತನ ಹಾಗೆ ನಾನಾಗುವೆ. ದೂರ 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 ದೂರ. ಅಬ್ರಾಮ ಇಸಾಕ ಮೋಶೆಯನು, ಪೌಲ ಪೇತ್ರ ಯೋಹಾನರನು, ಅಬ್ರಾಮ ಇಸಾಕ ಮೋಶೆಯನು, ಪೌಲ ಪೇತ್ರ ಯೋಹಾನರನು, ಆನಂದದಿಂದ ನೋಡುವೆ, ಅವರೊಂದಿಗೆ ನಾ ಬಾಳುವೆ, ಆನಂದದಿಂದ ನೋಡುವೆ, ಅವರೊಂದಿಗೆ ನಾ ಬಾಳುವೆ. ದೂರ 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 ದೂರ
ಸಾಗುವೆ, ಯೇಸುವಲ್ಲಿ ಸೇರುವೆ. ದೂರ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿಯು ದಿನದ 24 ಗಂಟೆಗಳ ಕಾಲ ಪ್ರಾರ್ಥನಾ ಸೇವಾ ಕೇಂದ್ರವನ್ನು ತೆರೆದಿರುವುದು. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲು ಟೋಲ್ ಫ್ರೀ ಸಂಖ್ಯೆ 1800-270-0333ಕ್ಕೆ ಕರೆ ಮಾಡಿ ಹಾಗೂ ನಿಮ್ಮ ಪರಿಚಯದವರಿಗೂ ಪರಿಚಯಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.